ನಾನು ನಿಮ್ಮ ಅನುಷಿತ್ ದೇವರ್ನವದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ರಾಜಕೀಯ ಪಕ್ಷಗಳ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ರಾಜಕೀಯ ಪಕ್ಷಗಳ ಕಾರ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ, ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ. ನಾವು 2015ರ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು 2025ರ ಪ್ರಶ್ನೆ ಪತ್ರಿಕೆವರೆಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ನೋಡಿದರೆ ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಈ 2ನೇ ಅಧ್ಯಾಯದಲ್ಲಿ ಭಾರತದ ಪಕ್ಷ ಪದ್ಧತಿ ಸ್ವರೂಪ ಆದರೂ ಕೇಳಬಹುದು, ಅಥವಾ ಒಂದು ವೇಳೆ ಭಾರತದ ಪಕ್ಷ ಪದ್ಧತಿ ಸ್ವರೂಪ ಕೇಳಲಿಲ್ಲಪ್ಪ ಅಂದರೆ ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ ಅಂತ ಅತಿ ಹೆಚ್ಚು ಬಾರಿ 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ? 10 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತ ರಾಷ್ಟ್ರ ಪ್ರಜಾಪ್ರಭುತ್ವ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ರಾಷ್ಟ್ರ. ಈ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾಗಿರಬಹುದು, ಪ್ರಾದೇಶಿಕ ಪಕ್ಷಗಳಾಗಿರಬಹುದು, ಇತರೆ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಅಧಿಕಾರ ಚುಕ್ಕಾಣಿ ಹಿಡಿಯುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಜೀವಾಳುವಾಗಿವೆ. ಪ್ರಜಾಪ್ರಭುತ್ವದ ಜೀವಾಳುವಾಗಿ ಯಾವ ಕಾರ್ಯಗಳು ನಿರ್ವಹಣೆ ಮಾಡ್ತಾವಂದರೆ ಈ ರಾಜಕೀಯ ಪಕ್ಷಗಳು ಕಾರ್ಯನಿರ್ವಹಣೆ ಮಾಡುತ್ತವೆ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಒಂದು ಸರ್ಕಾರ ಕ್ರಮಬದ್ಧವಾಗಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಣೆ ಮಾಡಬೇಕಾದರೆ ರಾಜಕೀಯ ಪಕ್ಷಗಳ ಪಾತ್ರ ಪ್ರಮುಖವಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸರ್ಕಾರದ ತಪ್ಪುಗಳಾಗಿರಬಹುದು, ಸರ್ಕಾರದ ದುರಾಡಳಿತ ಆಗಿರಬಹುದು, ಸರ್ಕಾರದ ಸಂವಿಧಾನವನ್ನು ಮೀರಿ ಯಾವುದಾದರೂ ನಿರ್ಣಯಗಳನ್ನು ತೆಗೆದುಕೊಂಡರೆ ಅಂತಹ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಸುವಂಥ ಪ್ರಯತ್ನಗಳು ಯಾವ ಮಾಡಿಕೊಳ್ಳುತ್ತವೆ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಅದಕ್ಕಾಗಿ ಈ ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವದ ಜೀವಾಳುವಾಗಿವೆ ಅಂತಾದರೂ ಹೇಳಬಹುದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತಿಯಾದ ತಂದೆಯಾಗಿರ್ತಕ್ಕಂಥ ಪ್ರಮುಖವಾದಂಥ ಪಾತ್ರ ಯಾವ ವಹಿಸುತ್ತವೆಪ್ಪ ಅಂದರೆ ರಾಜಕೀಯ ಪಕ್ಷಗಳು ವಹಿಸುತ್ತವೆ. ಹಾಗಾದರೆ ಈ ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಮೊದಲನೇ ಕಾರ್ಯ ಯಾವುದಂದರೆ ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವುದು. ಮೊದಲನೇ ಕಾರ್ಯ ಚುನಾವಣಾ ಪ್ರಣಾಳಿಕೆ ಸಿದ್ಧಪಡಿಸುವುದು. ಯಾವ ಪ್ರಣಾಳಿಕೆಗಳು ಸಿದ್ಧಪಡಿಸುವುದು? ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವುದು. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ತಮ್ಮ ಪಕ್ಷದ ಸಿದ್ಧಾಂತಗಳೇನಿದಾವಲ್ಲ ಆ ಪಕ್ಷದ ಸಿದ್ಧಾಂತಗಳ ಅಡಿಯಲ್ಲಿ ಮತ್ತು ಜನರ ಹಿತದೃಷ್ಟಿಗಳನ್ನು ಇಟ್ಕೊಂಡು ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸುವ ಮುನ್ನ ತಮ್ಮ ಪಕ್ಷದ ತತ್ವ ಸಿದ್ಧಾಂತಗಳೇನಿದಾವಲ್ಲ ಈ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ಮತ್ತು ಜನರ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುತ್ತವೆ. ಈ ಪ್ರಣಾಳಿಕೆಗಳನ್ನು ನೇರವಾಗಿ ಜನರ ಮುಂದೆ ಪ್ರಸ್ತುತಪಡಿಸಿ ಮತದಾರರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ರಾಜಕೀಯ ಪಕ್ಷಗಳು ಮಾಡುತ್ತವೆ. ಭಾರತದಲ್ಲಿರ್ತಕ್ಕಂಥ ಎಡಪಂಥೀಯ ಪಕ್ಷಗಳು ಮತ್ತು ಬಲಪಂಥೀಯ ಪಕ್ಷಗಳಂತೆ ನೋಡ್ಕೊಳ್ತೇವಲ್ಲ,
ಈ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸ್ತಾರ. ಅಷ್ಟೇ ಅಲ್ಲದೆ ಜನರ ಆಸೆಗಳೇನಿದಾವಲ್ಲ, ಜನರ ಬೇಡಿಕೆಗಳೇನಿದಾವಲ್ಲ, ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಜನರ ಹಿತದೃಷ್ಟಿಯನ್ನು ಇಟ್ಟುಕೊಂಡು ಪ್ರಣಾಳಿಕೆಗಳನ್ನು ಸಿದ್ಧಪಡಿಸಿ ಆ ಎಲ್ಲ ಪ್ರಣಾಳಿಕೆಗಳೇನಿದಾವಲ್ಲ ಮತದಾರರ ಮುಂದೆ ಪ್ರಸ್ತುತಪಡಿಸಿ ಕಡೆ ಸೆಳೆಯುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಸ್ನೇಹಿತರೆ, 2023ರಲ್ಲಿ ಕರ್ನಾಟಕ ರಾಜ್ಯದೊಳಗ ವಿಧಾನಸಭೆ ಚುನಾವಣೆ ನಡೀತು. 2023ರಲ್ಲಿ ಕರ್ನಾಟಕ ರಾಜ್ಯದೊಳಗ ವಿಧಾನಸಭೆ ಚುನಾವಣೆ ನಡೀತು. ಈ ವಿಧಾನಸಭೆ ಚುನಾವಣೆ ನಡೆಯುವುದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದೆ ಆಗಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿತು. ಅಷ್ಟೇ ಅಲ್ಲದೆ BJP ಸರ್ಕಾರವು ಸಹಿತ ತಂದೆ ಆಗಿರ್ತಕ್ಕಂಥ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿತ್ತು. ಆ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡುವುದರ ಮೂಲಕ ಮತದಾರರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ JDS ಪಕ್ಷ ಆಗಿರಬಹುದು, ಅಥವಾ ಕಾಂಗ್ರೆಸ್ ಪಕ್ಷ ಆಗಿರಬಹುದು, ಅಥವಾ BJP ಪಕ್ಷ ಆಗಿರಬಹುದು. ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿತು ಚುನಾವಣೆಯ ಪೂರ್ವದಲ್ಲಿ. ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಶಕ್ತಿ ಯೋಜನೆ ಆಗಿರಬಹುದು, ಯುವ ನಿಧಿ ಯೋಜನೆ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆ ಆಗಿರಬಹುದು, ಇನ್ನಿತರೆ ಹಲವಾರು ಯೋಜನೆಗಳನ್ನು ಪ್ರಣಾಳಿಕೆಗಳ ಮೂಲಕ ಜನರ ಮುಂದೆ ಪ್ರಸ್ತುತಪಡಿಸುವುದರ ಜೊತೆಗೆ ಆ ನಾಗರಿಕರನ್ನು ಅಂದರೆ ಮತದಾರರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ಈ ಕಾಂಗ್ರೆಸ್ ಪಾರ್ಟಿ ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿಯು ಸಹಿತ ತಂದೆಯಾಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ಅನುಗುಣವಾಗಿ ತನ್ನ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿತು. ಉದಾಹರಣೆಯಾಗಿ ನಾವು ನೋಡುವುದಾದರೆ BPL ಕುಟುಂಬಕ್ಕೆ ವರ್ಷದಲ್ಲಿ 3 ಸಿಲಿಂಡರ್ಗಳೇನಿದಾವಲ್ಲ ಫ್ರೀ ಕೊಡುವಂಥ ಪ್ರಯತ್ನಗಳನ್ನು ಮಾಡಬೇಕಂತ ಘೋಷಣೆ ಮಾಡಿದ್ರು. ಯಾವಾಗಪ್ಪ ಅಂದರೆ ಯುಗಾದಿ ಆಗಿರಬಹುದು, ಗಣೇಶ್ ಚತುರ್ಥಿ ಆಗಿರಬಹುದು, ದೀಪಾವಳಿಗೆ ವರ್ಷದಲ್ಲಿ 3 ಸಿಲಿಂಡರ್ಗಳೇನಪ್ಪ ಅಂದ್ರೆ ಫ್ರೀ ಕೊಡುತ್ತೇನಂತ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ BPL ಕುಟುಂಬಗಳಿಗೆ ಪ್ರತಿದಿನ ಅರ್ಧ ಲೀಟ್ರ್ ಹಾಲು, 5 kg ಸಿರಿಧಾನ್ಯ ಕಿಟ್ಗಳನ್ನು ಒದಗಿಸಿಕೊಡಲಾಗುವುದಂತ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಲಾಗುವುದಂತಲೂ ಸಹಿತ ಏನಪ್ಪ ಅಂದ್ರೆ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಘೋಷಣೆ ಮಾಡಿಕೊಂಡಿತ್ತು. ಯಾವ ಪಾರ್ಟಿಯಪ್ಪ ಅಂದರೆ ಭಾರತೀಯ ಜನತಾ ಪಾರ್ಟಿ. ಈ ರೀತಿ ಏನಪ್ಪ ಅಂದರೆ ಚುನಾವಣೆಯ ಪೂರ್ವದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿ ಆ ಪ್ರಣಾಳಿಕೆಗಳನ್ನು ಮತದಾರರ ಮುಂದೆ ಪ್ರಸ್ತುತಪಡಿಸಿ ಮತದಾರರನ್ನು ತನ್ನ ಕಡೆ ಸೆಳೆಯುವಂಥ ಪ್ರಯತ್ನಗಳು ಯಾರು ಮಾಡ್ತಾರೆ? ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು. ಇನ್ನು ಎರಡನೇ ಅಂಶ ಯಾವುದಪ್ಪ ಅಂದರೆ ಅಭ್ಯರ್ಥಿಗಳ ಆಯ್ಕೆ. ರಾಜಕೀಯ ಪಕ್ಷದ ಇನ್ನು ಎರಡನೇ ಕಾರ್ಯ ಯಾವುದಪ್ಪ ಅಂದರೆ ಅಭ್ಯರ್ಥಿಗಳ ಆಯ್ಕೆ. ರಾಜಕೀಯ ಪಕ್ಷಗಳಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧಿಕಾರ ಹಿಡಿಯುವ ಪ್ರಯತ್ನಗಳು ಮಾಡಿಕೊಳ್ಳುತ್ತವೆ. ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧಿಕಾರ ಹಿಡಿಯುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಮತ್ತು ಗೆಲ್ಲುವ ಸಾಮರ್ಥ್ಯವುಳ್ಳಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಣಕ್ಕೆ ಇಳಿಸುವಂಥ ಪ್ರಯತ್ನಗಳು ಯಾರು ಮಾಡಿಕೊಳ್ಳುತ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು. ಚುನಾವಣೆ ನಡೆಯುವಂಥ ಸಂದರ್ಭಗಳಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷ ಅಧಿಕಾರ ಹಿಡಿಯಬೇಕೆಂದು ಅಭಿಲಾಷೆಗಳನ್ನು ಹೊಂದಿರುತ್ತವೆ. ಅಧಿಕಾರವನ್ನು ಅನುಭವಿಸಬೇಕಾದಂಥ ಕೆಲವೊಂದಿಷ್ಟು ಆಸೆಗಳನ್ನು ಹೊಂದಿರುತ್ತವೆ. ಆ ಆಸೆಗಳನ್ನು ಪೂರೈಸಲುಗೋಸ್ಕರ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಅಥವಾ ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯವುಳ್ಳಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಚುನಾವಣೆ ಕಣಕ್ಕೆ ಇಳಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು. 2024 ಲೋಕಸಭಾ ಚುನಾವಣೆಯಲ್ಲಿ
ಸುಮಾರು 543 ಲೋಕಸಭಾ ಕ್ಷೇತ್ರಗಳೇನಿದಾವಲ್ಲ, ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪಾರ್ಟಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಆಗಿರ್ಬೋದು, ಇನ್ನಿತರ ಹಲವಾರು ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಕಣಕ್ಕೆ ಇಳಿಸಿ ಅಲ್ಲಿ ಗೆಲ್ಲುವಂಥ ಪ್ರಯತ್ನ ಅಲ್ಲದೆ ಸ್ನೇಹಿತರೆ, ಅಧಿಕಾರವನ್ನು ಹಿಡಿಯುವಂಥ ಪ್ರಯತ್ನಗಳನ್ನು ಸಹಿತ ರಾಜಕೀಯ ಪಕ್ಷಗಳು ಮಾಡ್ಕೊಳ್ತಾರೆ. ಈ ರಾಜಕೀಯ ಪಕ್ಷಗಳೇನಿದಾವಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಧಿಕಾರ ಹಿಡಿಯುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತಾರೆ. ನಾವು ಅಧಿಕಾರ ಹಿಡಿಬೇಕಪ್ಪ ಅಂದ್ರೆ ಎಂಥ ಅಭ್ಯರ್ಥಿಗಳನ್ನು ಚುನಾವಣೆ ಕಣಕ್ಕೆ ಇಳಿಸ್ಬೇಕಪ್ಪ ಅಂದ್ರೆ ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು, ಚುನಾವಣೆಯಲ್ಲಿ ಗೆಲ್ಲುವ ಸಾಮರ್ಥ್ಯ ಉಳ್ಳಂಥ ಅಭ್ಯರ್ಥಿಗಳು, ಯಾರು ನಿರಂತರ ಜನರ ಜೊತೆ ಒಡನಾಟವನ್ನು ಹೊಂದಿರ್ತಾರಲ್ಲ, ಯಾರು ಜನರ ಸಮಸ್ಯೆಗಳನ್ನು ಆಲಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರಲ್ಲ, ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಚುನಾವಣೆಯ ಕಣಕ್ಕೆ ಇಳಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಇನ್ನು ಮೂರನೇ ಅಂಶ ನಾವು ನೋಡುವುದಾದರೆ ರಾಜಕೀಯ ಶಿಕ್ಷಣ ಮತ್ತು ಅರಿವು. ಮೂರನೇ ಅಂಶ, ರಾಜಕೀಯ ಪಕ್ಷಗಳ ಕಾರ್ಯಗಳಲ್ಲಿ ಮೂರನೇ ಕಾರ್ಯ ಯಾವುದಪ್ಪ ಅಂದರೆ ರಾಜಕೀಯ ಶಿಕ್ಷಣ ಮತ್ತು ಅರಿವು. ರಾಜಕೀಯ ಪಕ್ಷಗಳು ಜನರಲ್ಲಿ ರಾಜಕೀಯ ಶಿಕ್ಷಣ ಅರಿವು ಮೂಡಿಸಲು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ ಸ್ನೇಹಿತರೆ. ರಾಜಕೀಯ ಪಕ್ಷಗಳು ಭಾರತದ ನಾಗರಿಕರಲ್ಲಿ ರಾಜಕೀಯ ಶಿಕ್ಷಣದ ಅರಿವು ಮೂಡಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರಲು ಚುನಾವಣಾ ಪ್ರಣಾಳಿಕೆಗಳ ಮೂಲಕ ಮತದಾರರಿಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ದೇಶದ ಸಮಸ್ಯೆಗಳು ಸಹಿತ ಮತದಾರರ ಮುಂದಿಟ್ಟು ಅದಕ್ಕೆ ಪರಿಹಾರ ಮಾರ್ಗವನ್ನು ಸೂಚಿಸಿ ಮತ ಕೇಳುವಂಥ ಪ್ರಯತ್ನಗಳು ಯಾರು ಮಾಡಿಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು. ದೇಶದಲ್ಲಿರ್ತಕ್ಕಂಥ ಯಾವುದಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಮತದಾರರ ಮುಂದೆ ಪ್ರಸ್ತುತಪಡಿಸುವುದರ ಜೊತೆಗೆ ಆ ಸಮಸ್ಯೆಗೆ ಪರಿಹಾರಗಳನ್ನು ಒದಗಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತಾರೆ. ಇದರಿಂದ ಮತದಾರರು ಅನೇಕ ವಿಷಯಗಳ ಬಗ್ಗೆ ತಿಳುವಳಿಕೆ ಮೂಡಿ ತನ್ನದೇ ಆಗಿರ್ತಕ್ಕ ನಿರ್ಧಾರವನ್ನು ಕೈಗೊಳ್ಳಲು ಸಹಾಯಕವಾಗಿದೆ ಅಂತಲೂ ಹೇಳಬಹುದು ಸ್ನೇಹಿತರೆ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಪ್ರಣಾಳಿಕೆಗಳ ಮೂಲಕ ದೇಶದ ಮುಂದೆ ಇರತಕ್ಕಂಥ ಸಮಸ್ಯೆಗಳು, ಆ ಸಮಸ್ಯೆಗಳು ಎಲ್ಲವೂ ಏನು ಮಾಡ್ತಾರಪ್ಪ ಅಂದರೆ ಪ್ರಣಾಳಿಕೆಗಳ ಮೂಲಕ ಮತದಾರರ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ, ಈ ನಮ್ಮ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಮತದಾರರು ತನ್ನದೇ ಆಗಿರ್ತಕ್ಕಂಥ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಳಲು ಏನಪ್ಪ ಅಂದ್ರೆ ಸಹಾಯಕವಾಗುತ್ತವೆ. ನೆಕ್ಸ್ಟ್ ನಾವು ನೋಡುವುದಾದರೆ ಚುನಾವಣೆಗೆ ಸ್ಪರ್ಧಿಸುವುದು. ನಾಲ್ಕನೇ ಕಾರ್ಯ ಯಾವುದಪ್ಪ ಅಂದರೆ ಚುನಾವಣೆಗೆ ಸ್ಪರ್ಧಿಸುವುದು. ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧಿಸಿ ಅಧಿಕಾರ ಹಿಡಿಯುವ ಉದ್ದೇಶದಿಂದ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯ ಹಾಗೂ ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸುತ್ತವೆ. ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡ್ತಾವೆ. ನಮ್ಮ ರಾಷ್ಟ್ರದೊಳಗೆ ನಡೆಯುವಂಥ 17ನೇ ಲೋಕಸಭಾ ಕ್ಷೇತ್ರದಲ್ಲಿ 18ನೇ ಲೋಕಸಭಾ ಕ್ಷೇತ್ರ ಏನೈತಲ್ಲ, ಈ 18ನೇ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಭಾಗವಹಿಸಿದವು. ಇಲ್ಲೇನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷವು ಸಹಿತ ಭಾಗವಹಿಸಿತು. ನೆಕ್ಸ್ಟ್ BJP ಪಕ್ಷವು ಸಹಿತ ಭಾಗವಹಿಸಿತು. ನೆಕ್ಸ್ಟ್ ಏನಪ್ಪ ಅಂದರೆ JDS ಪಕ್ಷವು ಸಹಿತ ಭಾಗವಹಿಸಿತು. ಇನ್ನಿತರೆ ಹಲವಾರು ಪಕ್ಷಗಳೇನಪ್ಪ ಅಂದ್ರೆ ಈ 2024ರಲ್ಲಿ ನಡೆದಿರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿದವು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ, ಯಾವ ಸಭಾ ಚುನಾವಣೆಯಲ್ಲಿ, ಈ ಕಾಂಗ್ರೆಸ್ ಪಕ್ಷವು ಸಹಿತ ಸ್ಪರ್ಧೆ ಮಾಡಿತ್ತು, BJP ಪಕ್ಷವು ಸಹಿತ ಸ್ಪರ್ಧೆ ಮಾಡಿತ್ತು, JDS ಪಕ್ಷವು ಸಹಿತ ಸ್ಪರ್ಧೆ ಮಾಡಿತ್ತು. ಇಲ್ಲೇನಪ್ಪ ಅಂದ್ರೆ ಈ ರಾಜಕೀಯ ಪಕ್ಷಗಳು ಯಾವ ವ್ಯಕ್ತಿ
ಕ್ಷೇತ್ರದಲ್ಲಿ ಹಿಡಿತವನ್ನು ಹೊಂದಿರುತ್ತಾನೆ, ಯಾವ ವ್ಯಕ್ತಿ ಕ್ಷೇತ್ರದಲ್ಲಿ ಜನಪ್ರಿಯವನ್ನು ಸಾಧಿಸಿರುತ್ತಾನೋ, ಯಾವ ವ್ಯಕ್ತಿ ನಿರಂತರವಾಗಿ ಕ್ಷೇತ್ರದಲ್ಲಿ ಜನರ ಜೊತೆ ಒಡನಾಟವನ್ನು ಹೊಂದಿರುತ್ತಾನೋ ಅಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದ್ರೆ ಇದೇ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಯಾವ ವ್ಯಕ್ತಿ ಜನಪ್ರಿಯತೆ ಹೊಂದಿರ್ತಾನಲ್ಲ, ಯಾವ ವ್ಯಕ್ತಿ ನಿರಂತರವಾಗಿ ಜನರ ಜೊತೆ ಒಡನಾಟವನ್ನು ಹೊಂದಿರ್ತಾನಲ್ಲ ಅಂತಹ ವ್ಯಕ್ತಿಗೆ ಚುನಾವಣಾ ಕಣಕ್ಕೆ ಇಳಿಸುವಂಥ ಪ್ರಯತ್ನಗಳು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಮಾಡಿಕೊಂಡು, ಅಷ್ಟೇ ಅಲ್ಲದ ಸ್ನೇಹಿತರೆ, ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಅಬ್ಬರದ ಪ್ರಚಾರಗಳಾಗಿರಬಹುದು, ಸಮಾವೇಶಗಳಾಗಿರಬಹುದು, ಅಷ್ಟೇ ಅಲ್ಲದೆ ಸ್ನೇಹಿತರೆ ಬಹಿರಂಗ ಪ್ರಚಾರವನ್ನು ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಚುನಾವಣೆಯ ಸಂದರ್ಭದಲ್ಲಿ ನೋಡ್ಬೋದು, ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ತಮ್ಮ ಪಕ್ಷದ ಗಣ್ಯಾತೀತ ನಾಯಕರನ್ನು ಕರೆಸ್ಕೊಂಡು ಚುನಾವಣೆಯಲ್ಲಿ ಪ್ರಚಾರ ಮಾಡುವಂಥ ಪ್ರಯತ್ನಗಳನ್ನು ಯಾವ ಮಾಡ್ಕೊಳ್ತಾವೆ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಈ ರಾಜಕೀಯ ಪಕ್ಷಗಳೇನದವಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ಕೊಳ್ತವ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಮಾಡುವುದಾಗಿರಬಹುದು, ಜಾಹೀರಾತುಗಳ ಮೂಲಕ ಚುನಾವಣೆ ಪ್ರಚಾರಗಳಾಗಿರಬಹುದು, ಅಥವಾ ಮನೆ ಮನೆ ಮತಯಾಚನೆ ಆಗಿರಬಹುದು, ಅಥವಾ ಕೆಲವೊಂದಿಷ್ಟು ಸಮಾವೇಶಗಳಾಗಿರಬಹುದು ಮಾಡಿಕೊಳ್ಳುವುದರ ಮೂಲಕ ಏನಪ್ಪ ಅಂದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ನೆಕ್ಸ್ಟ್ 5ನೇ ಕಾರ್ಯ ಯಾವುದಪ್ಪ ಅಂದರೆ ಸರ್ಕಾರ ರಚನೆ ಮತ್ತು ನಿರ್ವಹಣೆ. ಸರ್ಕಾರ ರಚನೆ ಮತ್ತು ನಿರ್ವಹಣೆ. ಚುನಾವಣೆಯಲ್ಲಿ ಯಾವ ಪಕ್ಷ ಅಂದರೆ ಚುನಾವಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರುತ್ತದೆಯೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತದೆ. ಚುನಾವಣೆಯ ಸಂದರ್ಭದಲ್ಲಿ ಹಲವಾರು ರಾಜಕೀಯ ಪಕ್ಷಗಳೇನು ಭಾಗವಹಿಸ್ತಾವಲ್ಲ ಈ ರಾಜಕೀಯ ಪಕ್ಷಗಳಲ್ಲಿ ಜನರು ಅಂದರೆ ಈ ರಾಜಕೀಯ ಪಕ್ಷಗಳಲ್ಲಿ ಯಾವ ಪಕ್ಷಕ್ಕೆ ಜನಾಭಿಪ್ರಾಯವನ್ನು ಕೊಟ್ಟಿರುತ್ತಾರಲ್ಲ ಅಥವಾ ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರುತ್ತದಲ್ಲ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗುತ್ತದೆ. ಅಷ್ಟೇ ಅಲ್ಲದ ಸ್ನೇಹಿತರೆ, ರಾಜಕೀಯ ಪಕ್ಷಗಳು ಚುನಾವಣಾ ಸಮಯದಲ್ಲಿ ನೀಡಿರ್ತಕ್ಕಂಥ ಪ್ರಣಾಳಿಕೆಗಳೇನಿದಾವಲ್ಲ ಈ ಪ್ರಣಾಳಿಕೆಗಳು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಈಡೇರಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಯಾವ ಪಕ್ಷ ಸರ್ಕಾರವನ್ನು ರಚಿಸುತ್ತದೆ ಅಂತ ಪ್ರಶ್ನೆ ಮಾಡಿದರೆ ಚುನಾವಣೆಯಲ್ಲಿ ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರುತ್ತದೆಯೋ ಆ ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಚುನಾವಣೆಯ ಪೂರ್ವದಲ್ಲಿ ಯಾವ ಯಾವ ಪ್ರಣಾಳಿಕೆಗಳನ್ನು ಕೊಟ್ಟಿರ್ತಾರಲ್ಲ ಆ ಎಲ್ಲ ಪ್ರಣಾಳಿಕೆಗಳು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಈಡೇರಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಸ್ನೇಹಿತರೆ, ಇಲ್ಲೊಂದು ಮ್ಯಾಪ್ ಐತೆ ನೋಡಿ, ಇಲ್ಲಿ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಅಂತ ಏನೈತಲ್ಲ ಇಲ್ಲೇನಪ್ಪ ಅಂದರೆ 2023ರಲ್ಲಿರ್ತಕ್ಕಂಥ ಚುನಾವಣೆ. ಈ 2023ರ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಏನೈತಲ್ಲ ಈ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗಳಿಸಿಕೊಂಡಿತ್ತು, 66 ಸ್ಥಾನಗಳನ್ನು ಲಭಿಸಿಕೊಂಡಿತ್ತು. ಇನ್ನು JDS ಪಕ್ಷ 19 ಸ್ಥಾನಗಳನ್ನು ಲಭಿಸಿಕೊಂಡಿತ್ತು. ಇನ್ನು ಹಲವಾರು ಬೇರೆ ಬೇರೆ ಪಕ್ಷಗಳೇನಪ್ಪ ಅಂದರೆ ಕೆಲವೊಂದಿಷ್ಟು ಸ್ಥಾನಗಳನ್ನು ಸಹಿತ ಲಭಿಸಿಕೊಳ್ಳುವಂಥ ಪ್ರಯತ್ನಗಳು ಮಾಡಿಕೊಂಡವು. ನಮ್ಮ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? ಇದು ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಎಷ್ಟೈತಿ? 224 ಜನ. ಎಷ್ಟು ಜನ? 224 ಜನ ಏನದಲ್ಲ ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ. ಇಲ್ಲಿ ಒಂದು ಪಕ್ಷ ಸರ್ಕಾರವನ್ನು ರಚನೆ ಮಾಡಿಕೊಳ್ಬೇಕಪ್ಪ ಅಂದರೆ ಎಷ್ಟು ಸ್ಥಾನಗಳನ್ನು ಪಡೆದುಕೊಳ್ಬೇಕಪ್ಪ ಅಂದರೆ 110 ಸ್ಥಾನಗಳನ್ನು ಪಡೆದುಕೊಳ್ಳಬೇಕು. 113 ಸ್ಥಾನ ಯಾವ ಪಕ್ಷ ಲಭಿಸಿಕೊಂಡಿರುತ್ತದೆ ಆ ಪಕ್ಷ ಕರ್ನಾಟಕ ರಾಜ್ಯದೊಳಗೆ ಸ್ಪಷ್ಟವಾದಂಥ ಸರ್ಕಾರವನ್ನು ರಚನೆ ಮಾಡಿಕೊಳ್ಳಬಹುದು. ಈ
23ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 224 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ 135 ಸ್ಥಾನಗಳನ್ನು ಗಳಿಸಿಕೊಳ್ತು. 135 ಸ್ಥಾನಗಳನ್ನು ಗಳಿಸಿಕೊಂಡು ಸರ್ಕಾರವನ್ನು ರಚನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿತು. ಸರ್ಕಾರವನ್ನು ರಚನೆ ಮಾಡಿಕೊಂಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರಿಗೆ ಪದಗ್ರಹಣ ಮಾಡಲಾಯಿತಪ್ಪ ಅಂದರೆ ಸನ್ಮಾನ್ಯ ಶ್ರೀ ಅವರಿಗೆ ಪದಗ್ರಹಣ ಮಾಡಲಾಯಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಕಾಂಗ್ರೆಸ್ ಪಕ್ಷ ಚುನಾವಣೆಯ ಪೂರ್ವದಲ್ಲಿ ಗ್ಯಾರಂಟಿ ಯೋಜನೆಗಳೇನು ಘೋಷಣೆ ಮಾಡಿತ್ತಲ್ಲ, ಆ ಗ್ಯಾರಂಟಿ ಯೋಜನೆಗಳು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ, ಯಾವ ಚೌಕಟ್ಟಿನ ಅಡಿಯಲ್ಲಿ? ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಈಡೇರಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡವು. ಸರ್ಕಾರ ರಚನೆ ಮತ್ತು ನಿರ್ವಹಣೆ ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು. ಚುನಾವಣೆಯಲ್ಲಿ ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರ್ತಲ್ಲ, ಆ ಪಕ್ಷ ಏನು ಮಾಡ್ತೈತಿ? ಸರ್ಕಾರ ರಚನೆ ಮಾಡಿಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗ್ತೈತಿ. ಚುನಾವಣೆಯ ಪೂರ್ವದಲ್ಲಿ ಯಾವ ಕೆಲವೊಂದಿಷ್ಟು ಪ್ರಣಾಳಿಕೆಗಳನ್ನು ಘೋಷಣೆ ಮಾಡಿರ್ತಾರಲ್ಲ, ಆ ಪ್ರಣಾಳಿಕೆಗಳನ್ನು ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಈಡೇರಿಸುವಂಥ ಪ್ರಯತ್ನಗಳು ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ 6ನೇ ಕಾರ್ಯವನ್ನು ನೋಡುವುದಾದರೆ ಅಥವಾ 6ನೇ ಅಧಿಕಾರವನ್ನು ನೋಡುವುದಾದರೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ರಾಜಕೀಯ ಪಕ್ಷದ 6ನೇ ಕಾರ್ಯ ಯಾವುದಪ್ಪ ಅಂದರೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ. ಸ್ನೇಹಿತರೆ, ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರುತ್ತದೆ ಆ ಪಕ್ಷ ಏನು ಮಾಡ್ತೈತಿ? ಸರ್ಕಾರವನ್ನು ರಚನೆ ಮಾಡಿಕೊಂಡು ನಿರ್ವಹಣೆ ಮಾಡಿಕೊಂಡು ಹೋಗುತ್ತದೆ. ಯಾವ ಪಕ್ಷ ಚುನಾವಣೆಯಲ್ಲಿ 2ನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆಯೋ ಆ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವ ಪಕ್ಷ ಸ್ಪಷ್ಟವಾದಂಥ ಬಹುಮತವನ್ನು ಪಡೆದುಕೊಂಡಿರುತ್ತದೆಯೋ ಸರ್ಕಾರವನ್ನು ರಚನೆ ಮಾಡಿಕೊಂಡರೆ, ಯಾವ ಪಕ್ಷ 2ನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆಯೋ ಆ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಈ ವಿರೋಧ ಪಕ್ಷ ಆಡಳಿತ ಸರ್ಕಾರದ ತಪ್ಪುಗಳಾಗಿರಬಹುದು, ಸರ್ಕಾರದ ದುರಾಡಳಿತ ಆಗಿರಬಹುದು, ಇನ್ನಿತರೆ ಹಲವಾರು ಅಂಶಗಳೇನಿದಾವಲ್ಲ, ಈ ಎಲ್ಲ ಅಂಶಗಳು ನಾಗರಿಕರಲ್ಲಿ ಅರಿವು ಮೂಡಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ವಿರೋಧ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಈ ವಿರೋಧ ಪಕ್ಷಕ್ಕೆ ರಾಷ್ಟ್ರದಲ್ಲಿ ಏನಂತ ಕರೀತಾರಪ್ಪ ಅಂದರೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ. ವಿರೋಧ ಪಕ್ಷಕ್ಕೆ ಪ್ರಜಾಪ್ರಭುತ್ವದ ಕಾವಲು ನಾಯಿ. ಸರ್ಕಾರ ಸಂವಿಧಾನವನ್ನು ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಆ ಸರ್ಕಾರಕ್ಕೆ ಎಚ್ಚರಿಸುವಂಥ ಪ್ರಯತ್ನ, ಸರ್ಕಾರ ಭ್ರಷ್ಟಾಚಾರಗಳನ್ನು ಎಸಗಿದಂಥ ಸಂದರ್ಭದಲ್ಲಿ ಸರ್ಕಾರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ನಾಗರಿಕರ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ಈ ನಮ್ಮ ಪ್ರಜಾಪ್ರಭುತ್ವದ ಕಾವಲು ನಾಯಿಯಾಗಿರ್ತಕ್ಕಂಥ ವಿರೋಧ ಪಕ್ಷ ಮಾಡಿಕೊಳ್ಳುತ್ತದೆ. ಸ್ನೇಹಿತರೆ, ಕೇಂದ್ರದ ಲೋಕಸಭೆ ಒಳಗ ವಿರೋಧ ಪಕ್ಷ ಸ್ಥಾನಮಾನವನ್ನು ಪಡೆಯಬೇಕಾದರೆ ಒಂದು ಪಕ್ಷ ಎಷ್ಟು ಸ್ಥಾನಗಳನ್ನು ಲಭಿಸಿಕೊಳ್ಬೇಕಪ್ಪ ಅಂದರೆ 55 ಸ್ಥಾನಗಳನ್ನು ಲಭಿಸಿಕೊಳ್ಬೇಕು. ಒಂದು ವೇಳೆ ಯಾವುದಾದರೂ ಒಂದು ಪಕ್ಷ 54 ಸ್ಥಾನಗಳನ್ನು ಲಭಿಸಿಕೊಂಡ್ರೆ ಆ ಸಂದರ್ಭದಲ್ಲಿ ವಿರೋಧ ಪಕ್ಷ ಸ್ಥಾನ ಅಸ್ತಿತ್ವ 2ನೇ ಪಕ್ಷ ಅಂತೇನು ಹೇಳ್ಕೊಂಡೇವಲ್ಲ ನಾವು, ಇಲ್ಲಿ ಯಾವುದಾದರೂ ಒಂದು ಪಕ್ಷ ಅಂದ್ರೆ ಏನಪ್ಪ ಅಂದರೆ 2ನೇ ಪಕ್ಷವಾಗಿ ಏನು ಹೊರಹೊಮ್ಮಿರ್ತೈತಲ್ಲ ಆ ಪಕ್ಷ ಸುಮಾರು 55ಕ್ಕಿಂತ ಸ್ಥಾನಗಳೇನಿದಾವಲ್ಲ, ಈ 55 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಾಗ ಮಾತ್ರ ವಿರೋಧ ಪಕ್ಷ ಸ್ಥಾನಮಾನವನ್ನು ಕೊಡಲಾಗುತ್ತದೆ. ಒಂದು ವೇಳೆ 55ಕ್ಕಿಂತ ಒಳಗಡೆ ಪಕ್ಷಗಳು ಯಾವುದಾದರೂ ಸ್ಥಾನ ಅಂದರೆ 55ಕ್ಕಿಂತ ಒಳಗಡೆ ಸ್ಥಾನವನ್ನು ಪಡೆದುಕೊಂಡ್ರೆ ಯಾವುದೇ ಪಕ್ಷಕ್ಕೆ ವಿರೋಧ ಪಕ್ಷ ಸ್ಥಾನಮಾನವನ್ನು ಕೊಡಲಾಗುವುದಿಲ್ಲ. ನಾವು ವಿರೋಧ ಪಕ್ಷ ಸ್ಥಾನಮಾನ ಪಡಿಬೇಕಪ್ಪ ಅಂದರೆ ಆ ಪಕ್ಷ ಮಿನಿಮಮ್ ಎಷ್ಟು ಸ್ಥಾನಗಳನ್ನು ಲಭಿಸಿಕೊಳ್ಬೇಕಪ್ಪ ಅಂದರೆ ಲೋಕಸಭೆಯಲ್ಲಿ 55 ಸ್ಥಾನಗಳು ಅಂದರೆ 1/10 ಅಂದರೆ ಅಭ್ಯರ್ಥಿಗಳು ಗೆದ್ದಾಗ ಮಾತ್ರ ಅಲ್ಲೇನಾಗ್ತದಪ್ಪ ಅಂದರೆ
ಲೋಕಸಭೆಯ ಸ್ಥಾನದಲ್ಲಿ ವಿರೋಧ ಪಕ್ಷ ಸ್ಥಾನಮಾನವನ್ನು ಕೊಡಬಹುದು. ಕೇಂದ್ರದೊಳಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು. ಪಕ್ಷದ ಅಭ್ಯರ್ಥಿಯಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. 2024ರಲ್ಲಿ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣೆ ಏನದಲ್ಲ, ಈ ಲೋಕಸಭಾ ಚುನಾವಣೆಯಲ್ಲಿ ಎರಡನೇ ದೊಡ್ಡ ಪಕ್ಷವಾಗಿ ಯಾವ ಪಕ್ಷ ಹೊರಹೊಮ್ಮಿತಂದರೆ ಕಾಂಗ್ರೆಸ್ ಪಕ್ಷ ಹೊರಹೊಮ್ಮಿತು. ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನವನ್ನು ಯಾರಿಗೆ ಕೊಡಲಾಗಿದೆಪ್ಪ ಅಂದರೆ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಕೊಡಲಾಗಿದೆ. ಇನ್ನು ಕರ್ನಾಟಕದಲ್ಲಿ ಸ್ಪಷ್ಟವಾದಂಥ ಬಹುಮತ ಯಾವ ಪಕ್ಷ ಪಡೆದುಕೊಂಡಿತು? ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಎರಡನೇ ದೊಡ್ಡ ಪಕ್ಷವಾಗಿ ಯಾವ ಪಕ್ಷ ಹೊರಹೊಮ್ಮಿತಪ್ಪ ಅಂದರೆ BJP ಪಕ್ಷ ಹೊರಹೊಮ್ಮಿತು. ಯಾವ ಪಕ್ಷ ಹೊರಹೊಮ್ಮಿತು? BJP ಪಕ್ಷ ಹೊರಹೊಮ್ಮಿತು. ಈ BJP ಪಕ್ಷದ ಪರವಾಗಿ ಆರ್ ಅಶೋಕ್ ಅವರಿಗೆ, ಯಾವ ಅಶೋಕ್ ಅವರಿಗೆ? ಆರ್ ಅಶೋಕ್ ಅವರಿಗೆ ಏನು ಮಾಡ್ತಾರಪ್ಪ ಅಂದರೆ ವಿರೋಧ ಪಕ್ಷದ ಸ್ಥಾನವನ್ನು ಕೊಡಲಾಗಿದೆ. ಯಾವ ಪಕ್ಷದ ಸ್ಥಾನವನ್ನು ಕೊಡಲಾಗಿದೆ? ವಿರೋಧ ಪಕ್ಷದ ಸ್ಥಾನವನ್ನು ಕೊಡಲಾಗಿದೆ. ನಮ್ಮ ಭಾರತ ರಾಷ್ಟ್ರದೊಳಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಯಾರಪ್ಪ ಅಂದರೆ ರಾಹುಲ್ ಗಾಂಧಿ. ಇನ್ನು ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಯಾರಪ್ಪ ಅಂದರೆ ಆರ್ ಅಶೋಕ್. ಈ ವಿರೋಧ ಪಕ್ಷದವರಿಗೆ ಏನೆಂದು ಕರೆಯಲಾಗುವುದಪ್ಪ ಅಂದರೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುವುದು. ಏನೆಂದು ಕರೆಯಲಾಗುವುದು? ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುವುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸರ್ಕಾರ ವಿಶ್ವಾಸವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಈ ಲೋಕಸಭೆಯ ಅಂದರೆ ಈ ಸರ್ಕಾರವನ್ನು ವಿಶ್ವಾಸವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಈ ವಿರೋಧ ಪಕ್ಷದ ನಾಯಕರೇನಿದಾರಲ್ಲ ಇವರು ಸರ್ಕಾರವನ್ನು ರಚಿಸಿಕೊಳ್ಳುವಂಥ ಸಹಿತ ಮಾಡಿಕೊಳ್ಳುತ್ತಾರೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆ. ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಯಾವ ರೀತಿಯಪ್ಪ ಅಂದರೆ ಸರ್ಕಾರ ತಂದಿರತಕ್ಕಂಥ ಯೋಜನೆಗಳಾಗಿರಬಹುದು, ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾರ್ಯಕ್ರಮಗಳೇನಿದಾವಲ್ಲ ಆ ಕಾರ್ಯಕ್ರಮಗಳ ಬಗ್ಗೆ ಜನರ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಯಾರು ಮಾಡ್ತಾರಪ್ಪ ಅಂದರೆ ಈ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಆ ಸರ್ಕಾರ ಕಾರ್ಯಕ್ರಮಗಳೇನು ಅನುಷ್ಠಾನಗೊಳಿಸಿದಾರಲ್ಲ, ಆ ಸರ್ಕಾರ ಕಾರ್ಯಕ್ರಮಗಳೇನು ಜಾರಿಗೆ ತಂದರಲ್ಲ ಆ ಕಾರ್ಯಕ್ರಮಗಳ ಬಗ್ಗೆ ಜನರ ಮುಂದೆ ಪ್ರಸ್ತುತಪಡಿಸಿ ಆ ಕಾರ್ಯಕ್ರಮಗಳ ಬಗ್ಗೆ ಕೆಲವೊಂದಿಷ್ಟು ಪ್ರತಿಕ್ರಿಯೆಗಳನ್ನು ಯಾರ ಮುಂದಿಡ್ತಾರಪ್ಪ ಅಂದರೆ ಸರ್ಕಾರದ ಗಮನ ಮಾಡಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಾಗರಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನಿದಾವಲ್ಲ ಆ ಎಲ್ಲ ಸಮಸ್ಯೆಗಳನ್ನು ಸಂಗ್ರಹಣೆ ಮಾಡಿ ಸರ್ಕಾರದ ಮುಂದೆ ಪ್ರಸ್ತುತಪಡಿಸಿ ಆ ಸಮಸ್ಯೆಗಳನ್ನು ನಿವಾರಿಸುವಂಥ ಪ್ರಯತ್ನಗಳನ್ನು ತರುವಂತೆ ಅಂದರೆ ಆ ಸರ್ಕಾರದ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನಗಳು ಯಾರು ಮಾಡಿಕೊಳ್ತಾರಪ್ಪ ಅಂದರೆ ಈ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಯಾರ ನಡುವೆ? ಸರ್ಕಾರ ಮತ್ತು ಜನರೇನಿದಾರಲ್ಲ ಈ ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಸರ್ಕಾರ ತಂದಿರತಕ್ಕಂಥ ಯೋಜನೆಗಳೇನಿದಾವಲ್ಲ ಈ ಎಲ್ಲ ಯೋಜನೆಗಳು ಮತದಾರರ ಮುಂದೆ ಪ್ರಸ್ತುತಪಡಿಸುತ್ತಾರೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ನಾಗರಿಕರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನಿದಾವಲ್ಲ ಈ ಎಲ್ಲ ಸಮಸ್ಯೆಗಳು ಯಾರ ಗಮನಕ್ಕೆ ತರುತ್ತಾರಪ್ಪ ಅಂದ್ರೆ ಸರ್ಕಾರದ ಗಮನಕ್ಕೆ ತರುತ್ತಾರೆ. ಸರ್ಕಾರದ ಗಮನಕ್ಕೆ ತರುವುದರ ಜೊತೆಗೆ ಆ ಸಮಸ್ಯೆಗಳನ್ನು ನಿವಾರಿಸುವಂಥ ಪ್ರಯತ್ನಗಳು ಯಾವ ಮಾಡಿಕೊಳ್ತಾವಪ್ಪ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಅದಕ್ಕಾಗಿ ಈ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಸಂಪರ್ಕ ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡುತ್ತವೆ. ಇನ್ನು 8ನೇ ಕಾರ್ಯ ಯಾವುದಪ್ಪ ಅಂದರೆ ಸಾರ್ವಜನಿಕರ ಅಭಿಪ್ರಾಯ ರೂಪಿಸುವುದು. ಯಾರ ಅಭಿಪ್ರಾಯ ರೂಪಿಸುವುದು? ಸಾರ್ವಜನಿಕರ ಅಭಿಪ್ರಾಯ ರೂಪಿಸುವುದು. ಭಾರತ ರಾಷ್ಟ್ರ ಸಂಸ್ಕೃತಿಯಿಂದ
ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ರಾಷ್ಟ್ರ ಏನೈತಲ್ಲ, ಈ ಭಾರತ ರಾಷ್ಟ್ರ ವೈವಿಧ್ಯತೆಯಿಂದ ಮತ್ತು ಸಂಸ್ಕೃತಿಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದರೆ ನಮ್ಮ ಭಾರತ ರಾಷ್ಟ್ರ ಸ್ನೇಹಿತರೆ. ಈ ಭಾರತ ರಾಷ್ಟ್ರದಲ್ಲಿ ಹಲವಾರು ಜನಾಂಗಗಳಿಗೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಹಲವಾರು ಧರ್ಮದವರಿಗೆ ಸಹಿತ ಭಾರತದಲ್ಲಿ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅದಕ್ಕಾಗಿ ಈ ಭಾರತ ರಾಷ್ಟ್ರ ವೈವಿಧ್ಯಮಯದಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಆಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ರಾಷ್ಟ್ರ ಎಷ್ಟು ವೈವಿಧ್ಯಮಯ ಅಷ್ಟೇ ವೈವಿಧ್ಯಮಯ ಸಮಸ್ಯೆಗಳಿಂದಲೂ ಸಹಿತ ಭಾರತ ರಾಷ್ಟ್ರ ಕೂಡಿದೆ. ಭಾರತ ರಾಷ್ಟ್ರ ಎಷ್ಟು ವೈವಿಧ್ಯಮಯ ಸಂಸ್ಕೃತಿಯಿಂದ ಕೂಡಿದೆ, ಅಷ್ಟೇನಪ್ಪ ಅಂದ್ರೆ ವೈವಿಧ್ಯಮಯ ಸಮಸ್ಯೆಗಳಿಂದಲೂ ಸಹಿತ ಭಾರತ ರಾಷ್ಟ್ರವನ್ನು ಕೂಡಿದೆ. ಈ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಜಾತಿ ನಡುವೆ ತಾರತಮ್ಯ, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಧರ್ಮಗಳ ನಡುವೆ ಸಂಘರ್ಷ, ಈ ರೀತಿ ಏನಪ್ಪ ಅಂದ್ರೆ ಇಂತಹ ವ್ಯವಸ್ಥೆಗಳಿಂದ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಆರ್ಥಿಕತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ರಂಗಗಳಲ್ಲಿ ಸಹಿತ ದುಷ್ಪರಿಣಾಮ ಬೀರುತ್ತದೆ. ಈ ಎಲ್ಲ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡಲುಗೋಸ್ಕರ ಈ ಎಲ್ಲ ಸಮಸ್ಯೆಗಳನ್ನು ಉಲ್ಬಣಗೊಂಡಿದ್ದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳೇನಿದಾವಲ್ಲ, ಈ ರಾಜಕೀಯ ಪಕ್ಷಗಳು ಸಾರ್ವಜನಿಕರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತಾರೆ. ಭಾರತ ರಾಷ್ಟ್ರದೊಳಗೆ ಯಾವುದಾದರೂ ಆಂತರಿಕ ಕಲಹಗಳನ್ನು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಆ ಆಂತರಿಕ ಕಲಹಗಳನ್ನು ನಿವಾರಣೆ ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರಪ್ಪ ಅಂದರೆ ಈ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತಾರೆ. ಯಾವ ಸಮೂಹಗಳ ನಡುವೆ ಘರ್ಷಣೆ ಏರ್ಪಟ್ಟಿರುತ್ತದಲ್ಲ, ಆ ಎಲ್ಲ ಸಮೂಹದ ನಾಗರಿಕರನ್ನು ಒಂದುಗೂಡಿಸಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಸಾರ್ವಜನಿಕರ ಹಿತಾಸಕ್ತಿ ರಕ್ಷಣೆ. ಸಾರ್ವಜನಿಕರ ಹಿತಾಸಕ್ತಿ ರಕ್ಷಣೆ. ಭಾರತ ವಿವಿಧ ಜಾತಿಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ವಿವಿಧ ಧರ್ಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ವಿವಿಧ ಜನಾಂಗಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತ ವಿವಿಧ ಭಾಷೆಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿದೆ. ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಾತಿ ಆಗಿರಬಹುದು, ಪ್ರತಿಯೊಂದು ಧರ್ಮ ಆಗಿರಬಹುದು, ಪ್ರತಿಯೊಂದು ಜನಾಂಗಗಳು, ಪ್ರತಿಯೊಂದು ಇದಾವಲ್ಲ, ಈ ಭಾಷೆಗಳು ತಮ್ಮದೇ ಆಗಿರ್ತಕ್ಕಂಥ ಹಿತಾಸಕ್ತಿಗಳನ್ನು ಒಳಗೊಂಡಿವೆ. ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಸಿಖ್ ಧರ್ಮದ ಹಿತಾಸಕ್ತಿಗಳಾಗಿರಬಹುದು, ಹಿತಾಸಕ್ತಿಗಳಾಗಿರಬಹುದು, ಬೌದ್ಧ ಧರ್ಮದ ಹಿತಾಸಕ್ತಿಗಳಾಗಿರಬಹುದು, ಜೈನ ಧರ್ಮದ ಹಿತಾಸಕ್ತಿಗಳಾಗಿರಬಹುದು, ಹಿಂದೂ ಧರ್ಮದ ಹಿತಾಸಕ್ತಿಗಳಾಗಿರಬಹುದು, ಪಾರ್ಸಿ ಧರ್ಮದ ಹಿತಾಸಕ್ತಿಗಳಾಗಿರಬಹುದು, ಕ್ರಿಶ್ಚಿಯನ್ ಧರ್ಮದ ಹಿತಾಸಕ್ತಿಗಳಾಗಿರಬಹುದು. ಪ್ರತಿಯೊಂದು ಧರ್ಮವೇನಪ್ಪ ಅಂದರೆ ಹಿತಾಸಕ್ತಿಗಳನ್ನು ಒಳಗೊಂಡಿವೆ. ಈ ಹಿತಾಸಕ್ತಿಗಳೇನಿದಾವಲ್ಲ, ಈ ಹಿತಾಸಕ್ತಿಗಳನ್ನು ನಾವು ಕೆಲವೊಂದಿಷ್ಟು ನಿರ್ಮೂಲನೆ ಮಾಡಬೇಕಪ್ಪ ಅಂದರೆ ರಾಷ್ಟ್ರದ ಹಿತಾಸಕ್ತಿಗಳಾಗಿರ್ತಕ್ಕಂಥ ಜಾತ್ಯತೀತ ಆಗಿರಬಹುದು, ರಾಷ್ಟ್ರದ ಹಿತಾಸಕ್ತಿ ಆಗಿರ್ತಕ್ಕಂಥ ಸಮಾನತೆ ಆಗಿರಬಹುದು, ರಾಷ್ಟ್ರದ ಹಿತಾಸಕ್ತಿ ಇರ್ತಕ್ಕಂಥ ಭ್ರಾತೃತ್ವ ಆಗಿರಬಹುದು, ಸ್ವಾತಂತ್ರ್ಯ ಆಗಿರಬಹುದು, ಮುಂತಾದವುಗಳ ಮೂಲಕ ಪ್ರಜೆಗಳಲ್ಲಿ ಏಕತೆಯನ್ನು ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ಪ್ರತಿಯೊಂದು ಜಾತಿ, ಧರ್ಮ, ಭಾಷೆ, ಜನಾಂಗ ತಂದೆ ಆಗಿರ್ತಕ್ಕಂಥ ಸಂಸ್ಕೃತಿಗಳನ್ನು ಒಳಗೊಂಡವಲ್ಲ, ಈ ಎಲ್ಲ ಸಂಸ್ಕೃತಿಗಳನ್ನು ಒಳಗೊಂಡಿದ್ದರೂ ಸಹಿತ ರಾಷ್ಟ್ರೀಯ ಹಿತಾಸಕ್ತಿಗಳಾದ ಜಾತ್ಯತೀತ ಅನ್ನುವಂಥ ತತ್ವದ ಆಧಾರದ ಮೇಲೆ, ಸಮಾನತೆಯ ಅನ್ನುವಂಥ ತತ್ವದ ಆಧಾರದ ಮೇಲೆ, ಸಹೋದರತ್ವ ಅನ್ನುವಂಥ ತತ್ವದ ಆಧಾರದ ಮೇಲೆ, ಏಕತೆ ಅನ್ನುವಂಥ ತತ್ವದ ಆಧಾರದ ಮೇಲೆ ನಾಗರಿಕರನ್ನು ಒಗ್ಗೂಡಿಸುವಂಥ ಪ್ರಯತ್ನಗಳನ್ನು ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ,
ದೇಶವು ಆಂತರಿಕ ಸಮಸ್ಯೆಗಳಿಗೆ ಸಿಲುಕಿದಂಥ ಸಂದರ್ಭದಲ್ಲಿ ಪ್ರಜೆಗಳಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದರ ಜೊತೆಗೆ ದೇಶದಲ್ಲಿರ್ತಕ್ಕ ಶಕ್ತಿಗಳೇನಿದಾವಲ್ಲ ಅವುಗಳನ್ನು ಕಾಪಾಡುವಂಥ ಪ್ರಯತ್ನಗಳು ಯಾರು ಮಾಡ್ತಾರಪ್ಪ ಅಂದರೆ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಇನ್ನು ನೆಕ್ಸ್ಟ್ 10ನೇ ಕಾರ್ಯ ನಾವು ನೋಡುವುದಾದರೆ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ರಾಜಕೀಯ ಪಕ್ಷದ ಕೊನೆಯ ಕಾರ್ಯ ಯಾವುದಪ್ಪ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. ಬೇರೆ ಬೇರೆ ರಾಷ್ಟ್ರಗಳು ಅಂದ್ರೆ ಅಮೇರಿಕ ರಾಷ್ಟ್ರ ಆಗಿರಬಹುದು, ಚೀನಾ ರಾಷ್ಟ್ರ ಆಗಿರಬಹುದು, ಪಾಕಿಸ್ತಾನ ರಾಷ್ಟ್ರ ಆಗಿರಬಹುದು, ಅಫ್ಘಾನ್ ರಾಷ್ಟ್ರ ಆಗಿರಬಹುದು, ಬಾಂಗ್ಲಾ ರಾಷ್ಟ್ರ ಆಗಿರಬಹುದು, ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದಾಗ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ರಾಷ್ಟ್ರದ ಹಿತಾಸಕ್ತಿಗೆ ಶ್ರಮಿಸುತ್ತವೆ. ಯಾವುದಾದರೂ ರಾಷ್ಟ್ರ ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದರೆ, ಯಾವುದಾದರೂ ರಾಷ್ಟ್ರ ನಮ್ಮ ರಾಷ್ಟ್ರದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ಅಂತಹ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂಥ ಎಡಪಂಥಿ ಮತ್ತು ಬಲಪಂಥಿ ಅನ್ನುವಂಥ ಪಕ್ಷಗಳೇನದವಲ್ಲ ಈ ಎಲ್ಲ ಪಕ್ಷಗಳು ತಮ್ಮ ತತ್ವ ಸಿದ್ಧಾಂತಗಳನ್ನು ಬದಿಗೊತ್ತಿ ರಾಷ್ಟ್ರದ ಹಿತಾಸಕ್ತಿಗೆ ಶ್ರಮಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ರಾಷ್ಟ್ರ ಸಮಸ್ಯೆಗೆ ಸಿಲುಕಿದಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಭೇದ ಮರೆತು ದೇಶದ ಏಕತೆಗೆ ಶ್ರಮಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ದೇಶದ ಸಮಗ್ರತೆಗೆ ಶ್ರಮಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಈ ರಾಜಕೀಯ ಪಕ್ಷಗಳು ಮಾಡಿಕೊಳ್ಳುತ್ತವೆ. ಸ್ನೇಹಿತರೆ, 1962ರ ಸಂದರ್ಭದಲ್ಲಿ ಚೀನಾ ರಾಷ್ಟ್ರ ಭಾರತದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿತು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 1971ರಲ್ಲಿ ಸಹಿತ ಪಾಕಿಸ್ತಾನ ರಾಷ್ಟ್ರ ಭಾರತ ರಾಷ್ಟ್ರದ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳೇನದವಲ್ಲ ಈ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷ ಭೇದವನ್ನು ಮರೆತು ದೇಶದ ಏಕತೆಗೆ ಶ್ರಮಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ದೇಶದ ಸಮಗ್ರತೆಗೆ ಶ್ರಮಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಯಾವ ಸಂದರ್ಭದಲ್ಲಪ್ಪ ಅಂದರೆ 1962ರ ಸಂದರ್ಭದಲ್ಲಿ ಚೀನಾ ರಾಷ್ಟ್ರ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ, 1971ರ ಸಂದರ್ಭದಲ್ಲಿ ಪಾಕಿಸ್ತಾನ ರಾಷ್ಟ್ರ ಏನೈತಲ್ಲ ಈ ಪಾಕಿಸ್ತಾನ ರಾಷ್ಟ್ರ ಆಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ, ಅಷ್ಟೇ ಅಲ್ಲದೆ 1998ರ ಸಂದರ್ಭದಲ್ಲಿ ಕಾರ್ಗಿಲ್ ಯುದ್ಧ ಏನಂದ್ರೆ ಕಾರ್ಗಿಲ್ ಯುದ್ಧ ನಡೀತಲ್ಲ ಆ ಸಂದರ್ಭದಲ್ಲಿ ಸಹಿತ ರಾಷ್ಟ್ರದೊಳಗಿರ್ತಕ್ಕಂಥ ರಾಜಕೀಯ ಪಕ್ಷಗಳೇನಿದಾವಲ್ಲ ಈ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷ ಭೇದವನ್ನು ಮರೆತು ರಾಷ್ಟ್ರದ ಹಿತಾಸಕ್ತಿಗಳಿಗೆ ಅಂದರೆ ರಾಷ್ಟ್ರದ ಹಿತಾಸಕ್ತಿಗಳನ್ನು ಪೂರೈಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಅಷ್ಟಲ್ಲದೆ ರಾಷ್ಟ್ರದ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಂಡರು. ಈ ಕಾರ್ಗಿಲ್ ಯುದ್ಧ ನಡೆದಿದ್ದು 1998ರ ಸಂದರ್ಭದಲ್ಲಿ. ಈ ಕಾರ್ಗಿಲ್ ವಿಜಯೋತ್ಸವ ಅಂತ ಯಾವಾಗ ಆಚರಣೆ ಮಾಡ್ತೇವಪ್ಪ ಅಂದರೆ 1999 ಜುಲೈ 26. 1999 ಜುಲೈ 26 ಏನೈತಲ್ಲ ಈ 26ರಂದು ಕಾರ್ಗಿಲ್ ವಿಜಯೋತ್ಸವ ದಿನ ಅಂತ ಆಚರಣೆ ಮಾಡಲಾಯಿತು. ಈ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಸಹಿತ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಪಕ್ಷಗಳು ಪಾಕಿಸ್ತಾನದ ವಿರುದ್ಧ ಧ್ವನಿ ಎತ್ತುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಸ್ನೇಹಿತರೆ, 2025ರಲ್ಲಿ ಪಾಕಿಸ್ತಾನ ರಾಷ್ಟ್ರದ ಭಯೋತ್ಪಾದಕರು ನಮ್ಮ ರಾಷ್ಟ್ರದ ನಾಗರಿಕರನ್ನು ಹತ್ಯೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಸಹಿತ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಎಲ್ಲವೂ ಪಕ್ಷಭೇದವನ್ನು ಮರೆತು ಆ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರೇನಿದಾರಲ್ಲ ಆ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ರಾಷ್ಟ್ರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಮಾಡಿಕೊಂಡರು. ರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಮಾಡಿಕೊಂಡರು. ಸ್ನೇಹಿತರೆ, ಇಲ್ಲಿಗೆ ನಾನು ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇನ್ನೂ ಯಾರು
ಅನುಶುದ್ಧ ಪಾಲಿಟಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಏನೈತಲ್ಲ, ಈ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ನಿಮಗೆ ಏನಾದರೂ ಈ ತರಗತಿಯಲ್ಲಿ ಯಾವುದಾದರೂ ಪ್ರಶ್ನೆಗಳನ್ನು ಕೇಳಬೇಕೆಂದು ಬಯಸಿದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೆ ನಾನು ಉತ್ತರವನ್ನು ನೀಡುತ್ತಿದ್ದೇನೆ. ಇಲ್ಲಿಗೆ ನಾನು ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.